ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ಇವತ್ತು ಒಂದು ಸ್ಪೆಷಲ್ ಮಿನಿ ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಾವೆಲ್ಲರೂ ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಈ ಒಂದು ಪುಟ್ಟ ಲಾಗ್ನ ತಪ್ಪದೆ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಊಟಕ್ಕೆ ನಿಲ್ಲಿಸ್ತೀಯಾ? ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರಿ. ಇಲ್ಲಿ ಹಾಕುದಾ? ನಾನು ಫಸ್ಟ್ ಟೈಮ್ ನಯನ ಮಗು ಎತ್ಕೊಂಡಿರೋ ನೋಡಿ. ಖುಷಿ ಆಯ್ತು ಕಣ. ಆಲ್ ದಿ ಬೆಸ್ಟ್. ಮತ್ತೆ ಸಿರಡೆ ಹೇಳ ಬಾಬಾ. ನಯನ ಊಟಕ್ಕೆ ನಿಲ್ಲಿಸ್ತೀಯಾ? ಏನ್ ಮಾಡ್ತಿದ್ದಾರೆ? ವಾಟರ್ ಬಾಟಲ್ ಹಂಚ್ತಾ ಇದ್ದಾರೆ. ನಯನ ನೀರು, ನಯನ ನೀರು, ನಯನ ನೀರು. ನಯನ ಊಟಕ್ಕೆ ನಿಲ್ಲಿಸ್ತೀಯಾ? ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ರಾಯರ ದರ್ಶನ ಮಾಡಬೇಕು ಅಂತ ಎಲ್ಲರೂ ಕೂಡ ತುಂಬಾ ಕಾಯ್ತಿದ್ವಿ. ಫಸ್ಟ್ ಫ್ರೆಶ್ ಅಪ್ ಆಗಬೇಕಲ್ವ, ಸೊ ಅದಕ್ಕೆ ರೂಮ್ ಎಲ್ಲ ಅರೇಂಜ್ ಮಾಡಿದರು ನಯನ ಅವರು. ಸೊ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲೇ ತಿಂಡಿ ವ್ಯವಸ್ಥೆ ಕೂಡ ಇತ್ತು. ಎಲ್ಲರೂ ಕೂಡ ತಿಂಡಿ ತಿಂದು ಅಲ್ಲಿಂದ ನಾವು ರಾಯರ ಮಠಕ್ಕೆ ಹೊರಟ್ವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನಾವು 40 ಮೆಂಬರ್ಸ್ ಹೋಗಿದ್ದಿದ್ದು ಮಂತ್ರಾಲಯಕ್ಕೆ. ಇಷ್ಟು ಜನದ ಜೊತೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ತುಂಬಾ ಖುಷಿ ಆಯಿತು. ರಾಯರ ದರ್ಶನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ತುಂಬ ಜನ ಹೋಗಿದ್ದರಿಂದ ಒಂದಷ್ಟು ಜನ ಅಲ್ಲಿ ಇಲ್ಲಿ ಹೊರಟೋಗ್ಬಿಟ್ಟಿದ್ರು. ನಾವು ಒಂದಷ್ಟು ಜನ ಜೊತೆಯಾಗಿ ಹೋಗಿದ್ವಿ. ಸೊ ಫಸ್ಟು ಮಠಕ್ಕೆ ಎಂಟ್ರಿ ಆಗಿದ ತಕ್ಷಣ ಮಂಚಾಲಮ್ಮನ ದೇವರ ದರ್ಶನ ಮಾಡಬೇಕಲ್ವಾ. ಸೊ ಅದರಿಂದ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ಸನ್ನಿಧಿಗೆ ಹೋಗ್ತೀವಿ. ಸೊ ಅದನ್ನು ನಾನು ಪಾರ್ಟ್ 2 ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗೆ ಅನ್ನಿಸ್ತು ಪಾರ್ಟ್ 1 ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಪಾರ್ಟ್ 2 ವೀಡಿಯೋಲಿ ಸಿಗ್ತೀನಿ.